ನಮಸ್ಕಾರ ಸ್ನೇಹಿತರೆ. ಮಹಾಭಾರತ ಯುದ್ಧದಲ್ಲಿ ಕರ್ಣನ ಶಕ್ತಿಯನ್ನೇ ಕಸಿದುಕೊಂಡು ಪಾಂಡವರ ಜೀವ ಉಳಿಸಿದ ಆ ಮಹಾವೀರ ಯಾರು ಗೊತ್ತಾ? ಹೌದು, ಭೀಮ ಮತ್ತು ಹಿಡಿಂಬೆಯ ಪುತ್ರ ಘಟೋತ್ಕಚ. ಆದ್ರೆ ಈ ರಾಕ್ಷಸ ವೀರನ ಹಿಂದೆ ಒಂದು ಅದ್ಭುತವಾದ ಪ್ರೇಮ ಕಥೆ ಇದೆ. ಆಕೆ ರಾಜಕುಮಾರಿ, ಆತ ರಾಕ್ಷಸ. ಈ ವಿಚಿತ್ರ ಪ್ರೇಮ ಜೋಡಿಯ ಕತೆ ಇಂದಿನ ಈ ವಿಡಿಯೋದಲ್ಲಿ. ಮಹಾಭಾರತದ ಇಂಥ ಅಪರಿಚಿತ ಕಥೆಗಳಿಗಾಗಿ ಈಗಲೇ ನಮ್ಮ ಚಾನೆಲ್ ನನ್ನು ಸಬ್ಸ್ಕ್ರೈಬ್ ಮಾಡಿ. ಘಟೋತ್ಕಚ ಒಮ್ಮೆ ಕಾಡಿನಲ್ಲಿ ಸಂಚರಿಸುತ್ತಿರುವಾಗ ಮೌರ್ವಿ ಎಂಬ ಸಾಹಸಿ ಮತ್ತು ಸುಂದರ ರಾಜಕುಮಾರಿಯನ್ನ ನೋಡುತ್ತಾನೆ. ಆಕೆಯ ಸೌಂದರ್ಯ ಮತ್ತು ಸಾಹಸಕ್ಕೆ ಮರಳಾಗ್ತಾನೆ. ಮೌರ್ವಿ ಅಂದ್ರೆ ಕೇವಲ ಮೌರ್ವಿ ಅಲ್ಲ, ಆಕೆಯನ್ನ ಅಹಿಲಾವತಿ ಅಂತ ಕರೀತಾ ಇದ್ರು. ಮೌರ್ವಿ ನಾಗಲೋಕದ ರಾಜ ವಾಸುಕಿಯ ಮಗಳು. ಮೌರ್ವಿ ಒಂದು ಪ್ರತಿಜ್ಞೆ ಮಾಡಿದ್ದಳು, ತನ್ನನ್ನು ಯಾರು ಯುದ್ಧದಲ್ಲಿ ಸೋಲಿಸುತ್ತಾರೋ ಅವರನ್ನ ಮಾತ್ರ ನಾನು ಮದುವೆಯಾಗುತ್ತೇನೆ ಎಂದು. ಮೌರ್ವಿ ಮಹಾನ್ ಸುಂದರಿ ಮತ್ತು ಅಷ್ಟೇ ಬಲಿಷ್ಠಳು ಕೂಡ. ಕೃಷ್ಣನ ಸಲಹೆ ಮೇರೆಗೆ ಭೀಮ ಮತ್ತು ಹಿಡಿಂಬೆಯರ ಮಗ ಘಟೋತ್ಕಚ ಮೌರ್ವಿಯನ್ನ ಮದುವೆಯಾಗಲು ಹೊರಡುತ್ತಾನೆ. ರಾಕ್ಷಸ ಶಕ್ತಿಯ ಘಟೋತ್ಕಚ ಮತ್ತು ಮಾಯಾವಿ ನಾಗಕನ್ಯೆ ಮೌರ್ವಿಯ ನಡುವೆ ಭೀಕರ ಯುದ್ಧವೇ ನಡೆಯುತ್ತದೆ. ಆಕೆಯನ್ನು ಸೋಲಿಸೋದು ಸಾಮಾನ್ಯದ ಮಾತಾಗಿರ್ಲಿಲ್ಲ. ಆದರೆ ಘಟೋತ್ಕಚ ತನ್ನ ಬುದ್ಧಿವಂತಿಕೆ ಮತ್ತು ಶಕ್ತಿಯಿಂದ ಮೌರ್ವಿಯ ಪ್ರತಿಜ್ಞೆಯನ್ನ ಪೂರೈಸುತ್ತಾನೆ. ಮೌರ್ವಿ ಘಟೋತ್ಕಚನ ಶಕ್ತಿ ಮತ್ತು ಆತನ ಮನಸ್ಸಿನ ಒಳ್ಳೆತನವನ್ನು ಕಂಡು ಆತನನ್ನು ಪ್ರೀತಿಸುತ್ತಾಳೆ. ಇವರಿಬ್ಬರ ವಿವಾಹವಾಗುತ್ತದೆ. ಆದರೆ ಮದುವೆಗೂ ಮುನ್ನ ಮೌರ್ವಿ ಒಂದು ನಿಬಂಧನೆ ಹಾಕುತ್ತಾಳೆ. ನಾನು ರಾಕ್ಷಸ ಕುಲದ ಸೊಸೆಯಾಗಲು ಸಿದ್ಧ, ಆದರೆ ನನ್ನ ಮಗ ಕೇವಲ ರಾಕ್ಷಸನಾಗಿ ಉಳಿಯಬಾರದು, ಆತ ಮಹಾನ್ ವೀರನಾಗಬೇಕು. ಘಟೋತ್ಕಚ ಇದಕ್ಕೆ ಒಪ್ಪುತ್ತಾನೆ. ಇವರಿಬ್ಬರ ವಿವಾಹವು ನಾಗಲೋಕ ಮತ್ತು ರಾಕ್ಷಸ ಕುಲದ ಅಪರೂಪದ ಸಂಗಮವಾಗಿತ್ತು. ಸ್ನೇಹಿತರೆ, ಈ ಜೋಡಿಯ ಮಗ ಯಾರೆಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಆತನೇ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿಯಾಗಿದ್ದ. ಆದರೆ ಕೃಷ್ಣನ ಮಾತು ಕೇಳಿ ತನ್ನ ತಲೆಯನ್ನೇ ದಾನ ಮಾಡಿದ ಬಾರ್ಬರಿಕ. ಹೌದು, ಬಾರ್ಬರಿಕನೇ ಈ ಜೋಡಿಯ ಮಗ. ಬಾರ್ಬರಿಕ ಅಂದರೆ ಇಂದಿನ ಘಾಟು ಶ್ಯಾಮ್ಜಿ. ಈ ಅದ್ಭುತವಾದ ಪ್ರೇಮ ಕಥೆ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.